ಕಥಾವೃಂದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಮಹಾಭಾರತದಲ್ಲಿ ಮರೆಯಾದ ಪಾತ್ರಗಳ ಬಗ್ಗೆ ತಿಳಿಸಲಿದ್ದೇವೆ. ಹಿಂದಿನ ವಿಡಿಯೋಗಳು ಚಾನಲ್ನಲ್ಲಿ ಲಭ್ಯವಿದೆ, ತಪ್ಪದೇ ನೋಡಿ. ಭಾಗ 3 ಕಿರಾತಾರ್ಜುನ. ಯಾರು ಈ ಕಿರಾತಾರ್ಜುನ? ತಿಳಿಯೋಣ ಬನ್ನಿ. ದ್ಯೂತದಲ್ಲಿ ಸೋತ ಪಾಂಡವರು ವನವಾಸ ಜೀವಿಸುತ್ತಿದ್ದರು. ಆ ಸಮಯದಲ್ಲಿ ದೈವಾಂಶ ಸಂಭೂತ ವ್ಯಾಸ ಮಹರ್ಷಿ ದರ್ಶನವಾಯಿತು. ಅವರು ಅರ್ಜುನನನ್ನು ಕಂಡು, ಹೇ ಮಧ್ಯಮ ಪಾಂಡವ, ಮುಂದೆ ಬರುವ ಮಹಾಯುದ್ಧದಲ್ಲಿ ವೀರಾದಿವೀರರು ಭಾಗವಹಿಸುವರು. ಧರ್ಮದ ಜಯಕ್ಕೆ ನಿನಗೆ ಮಹಾ ಅಸ್ತ್ರಗಳ ಬಳಕೆ ಬೇಕಾಗಬಹುದು. ಅದಕ್ಕಾಗಿ ನೀನು ಆ ಮಹಾದೇವನ ತಪಸ್ಸು ಮಾಡಿ ಪರಶಿವನಿಂದ ಪಾಶುಪತಾಸ್ತ್ರ ಪಡೆದು ಬಾ ಎಂದು ಸೂಚಿಸಿದರು. ವ್ಯಾಸರ ಸಲಹೆಯಂತೆ ಅರ್ಜುನ ಇಂದ್ರಕೀಲ ಎಂಬ ಜಾಗದಲ್ಲಿ ವರ್ಷಗಟ್ಟಲೆ ತಪಸ್ಸು ಮಾಡಿದನು. ಹೀಗೆ ತಪಸ್ಸು ನಡೆಯುತ್ತಿದ್ದಾಗ ಒಂದು ದಿನ ಅಲ್ಲಿರುವ ಬೇಟೆಗಾರ ಕಿರಾತ ಪ್ರಜೆಗಳಿಗೆ ಮೂಕದಾನ ಎಂಬ ಹಂದಿರೂಪದ ರಾಕ್ಷಸ ಉಪಟಳ ಕೊಡಲು ಬಂದನು. ಅರ್ಜುನನು ತಪಸ್ಸನ್ನು ಬಿಟ್ಟು ಅವರ ಪ್ರಾಣ ರಕ್ಷಣೆಗೆ ತನ್ನ ಬಾಣಗಳ ಪ್ರಯೋಗ ಮಾಡಿದನು. ಮೂಕದಾನ ಸತ್ತು ಹೋದ. ಆದರೆ ಅಲ್ಲೊಂದು ಸಮಸ್ಯೆ ಮೂಡಿತ್ತು. ಅರ್ಜುನನು ಮೂಕದಾನನ ದೇಹ ಪರೀಕ್ಷಿಸಿದಾಗ ಅವನು ಹೊಡೆದ ಬಾಣದ ಜೊತೆ ಬೇರೆ ಬಾಣಗಳು ಇದ್ದವು. ಆ ಹಂದಿ ನನ್ನ ಬೇಟೆ ಅಂತ ಜೋರಾಗಿ ಹೇಳುತ್ತಾ ಬಂದನು. ಕಿರಾತಕ ಆ ಗುಂಪಿನ ರಾಜ. ಅರ್ಜುನ ಅವನ ಮಾತಿಗೆ ಸಮ್ಮತ ನೀಡಲಿಲ್ಲ, ಆದರೂ ಸುಮ್ಮನಿದ್ದ. ಆದರೆ ಕಿರಾತಕ ಧನಂಜಯನನ್ನು ಟೀಕಿಸಿದಾಗ ವಾದ ವಿವಾದಕ್ಕೆ ನಾಂದಿ ಹಾಡಿತು. ಕೊನೆಗೆ ಇಬ್ಬರ ಮಧ್ಯದಲ್ಲಿ ಧನುರ್ವಿದ್ಯೆಯ ಯುದ್ಧ ಆರಂಭವಾಯಿತು. ಅರ್ಜುನನು ಸೋತನು, ಹೌದು, ಆದರೆ ಛಲಬಿಡದೆ ಮತ್ತೆ ಯುದ್ಧ ಮಾಡಿದ. ಪಾರ್ಥ ಯುದ್ಧದಲ್ಲಿ ಮತ್ತೆ ಸೋತಾಗ ಅರ್ಜುನನು ತನ್ನ ಧನಸ್ಸು ಕೆಳಗಿಟ್ಟು ಕಿರಾತಕನಿಗೆ ಪ್ರಣಾಮಿಸಿ, ಯುದ್ಧ ಮಾಡುವುದಿಲ್ಲ, ಕ್ಷಮಿಸು ಅಂದನು. ಕಿರಾತಕನು ಯಾಕೆ ಎಂದು ಪ್ರಶ್ನಿಸಿದಾಗ ಅರ್ಜುನನು ಭಕ್ತಿಭಾವದಿಂದ, ನಾನು ಎಷ್ಟೇ ಧನುರ್ವಿದ್ಯೆ ಕಲಿತಿದ್ದರೂ ಜಗತ್ಪಿತ ಮಹಾದೇವನನ್ನು ಗೆಲ್ಲುವ ಶಕ್ತಿ ಇಲ್ಲ, ಬರೀ ಭಕ್ತಿ ಎಂದನು. ಕಿರಾತಕನು ತನ್ನ ನಿಜರೂಪ ತೋರಿದನು. ಪರಶಿವನು ಅರ್ಜುನನಿಗೆ, ಹೇ ಪಾರ್ಥ, ನಿನ್ನ ಧೈರ್ಯಕ್ಕೆ ಹಾಗೂ ಭಕ್ತಿಗೆ ಮೆಚ್ಚಿದೆ ಎಂದು ಪಾಶುಪತಿಯು ತನ್ನ ಪಾಶುಪತಾಸ್ತ್ರ ಮಂತ್ರ ಅರ್ಜುನನಿಗೆ ಹೇಳಿಕೊಟ್ಟನು. ಈ ಕಥಾಹಂದರದಲ್ಲಿ ಪರಶಿವನು ಧರ್ಮ ಸಂಸ್ಥಾಪನೆಯ ಮೂಲಬಿಂದುವಾದ ಅರ್ಜುನನನ್ನು ಪರೀಕ್ಷಿಸಿ ಭಕ್ತನನ್ನು ಸೋಲಿಸಿ ವರ ಕೊಟ್ಟಿದ್ದು ವಿಶೇಷವಾಗಿದೆ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ಲೈಕ್ ಮಾಡುವುದನ್ನು ಮರೆಯಬೇಡಿ.